ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಡದಿ ಟೌನ್ಶಿಪ್ಗೆ ರಾಹುಲ್ ಗಾಂಧಿ ಬ್ರೇಕ್ ಹಾಕುವಂಥ ಸಾಧ್ಯತೆ ದೆಹಲಿಗೆ ತಲುಪೇ ಬಿಟ್ಟಿತ್ತು. ಆ ಒಂದು ದಾಖಲೆ ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 1.5 ವರ್ಷದಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ರೈತರು ಹೋರಾಟವನ್ನು ಮಾಡ್ತಾನೆ ಇದ್ದಾರೆ. 2 ಹಳ್ಳಿಗಳ ರೈತರು, ಮುಖ್ಯವಾಗಿ ಬಿಡದಿಯಲ್ಲಿರುವಂಥ 2 ಹಳ್ಳಿಗಳ ರೈತರು ಇದೀಗ 1.5 ವರ್ಷದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾನೆ ಇದ್ದಾರೆ. ಯಾವಾಗ 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದು ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕೆನ್ನುವಂಥ ಒಂದು ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡ್ತಲ್ಲ, ಅಷ್ಟಕ್ಕೂ ಮೊದಲು 2006, 2007ರಲ್ಲಿ ಇದೇ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಮತ್ತು 5 ಟೌನ್ಶಿಪ್ ಬಗ್ಗೆ ಒಂದು ಅಧಿಕೃತವಾದಂಥ ಆದೇಶವನ್ನು ಹೊರಡಿಸ್ತಾರೆ ಮತ್ತು ತೀರ್ಮಾನವನ್ನು ಕೂಡ ಕೈಗೊಳ್ತಾರೆ. ಅಂದಿನಿಂದ ಕಳೆದ ಬಸವರಾಜ ಬೊಮ್ಮಾಯಿ ಸರ್ಕಾರದ ತನಕ ಕೂಡ BJP ಮತ್ತು JDSನ ಜಾಯಿಂಟ್ ವೆಂಚರ್ ಇದೆಯಲ್ಲ, ಅದು ಬಿಡದಿ ಟೌನ್ಶಿಪ್ಗಾಗಿ ತನ್ನ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾನೆ ಇತ್ತು. ಆದರೆ ಯಾರೂ ಕೂಡ ರೈತರು ಹೋರಾಟ ಮಾಡುವಂಥ ಹಂತಕ್ಕೆ ಹೋಗಿಲ್ಲ. ಕಾಂಗ್ರೆಸ್ ಕೂಡ ಇದಕ್ಕೆ ದೊಡ್ಡದಂಥ ಪ್ರತಿಭಟನೆ ಮಾಡಿ ಬಿಡದಿ ಟೌನ್ಶಿಪ್ಪು ಕೆಟ್ಟದ್ದು, ಬಿಡದಿ ಟೌನ್ಶಿಪ್ ಮಾಡಬಾರ್ದು, ಬಿಡದಿ ಟೌನ್ಶಿಪ್ನಿಂದ ಕೃಷಿ ಭೂಮಿ ಹಾಳಾಗುತ್ತೆ, ಇಂಡಸ್ಟ್ರಿಯಲ್ ಬರುತ್ತೆ, ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಎನ್ನುವಂಥ ದೊಡ್ಡ ಪ್ರತಿಭಟನೆ ಇವತ್ತು ನಡೀತಿದೆಯಲ್ಲ, ಅಂಥ ಪ್ರತಿಭಟನೆ ಮಾಡಿರಲಿಲ್ಲ. ಆದರೆ ಯಾವಾಗ ಸಿದ್ದರಾಮಯ್ಯನವರ ಸರ್ಕಾರ ಬಂದು DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗ್ತಾರಲ್ಲ, ಆವಾಗ ಒಂದು ಅಂದರೆ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಒಂದು ಹಂತಕ್ಕೆ ಬಿಡದಿ ಟೌನ್ಶಿಪ್ ಬಗ್ಗೆ ಮತ್ತೆ ಮರು ಪರಿಶೀಲನೆ ಮಾಡಿ 80,600 ಎಕರೆ ಆಗುವಷ್ಟು ನಾವು ಒತ್ತುವರಿ ಮಾಡಬೇಕು, ಸರ್ಕಾರ ರೈತರಿಂದ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ದೊಡ್ಡದಾದಂಥ EI ಹಬ್ಬನ್ನು ಅಂದರೆ GBIT ಮಾಡಬೇಕೆನ್ನುವಂಥ ಹೊಸ ಪ್ಲ್ಯಾನ್ ಮಾಡ್ತಲ್ಲ, ಆಗ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಮತ್ತು JDSನವರು ಇಲ್ಲ, ಮುಂದೊಂದು ದಿನ ಇದೇ ನಮ್ಮ ಸರ್ಕಾರದಲ್ಲಿ 2025, 2026ರಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗ ಒಂದು ವೇಳೆ DK ಶಿವಕುಮಾರ್ ಅವರು ಬಿಡದಿ ಪ್ಲ್ಯಾನನ್ನು ಎತ್ಕೊಬಿಟ್ರೆ ಅದು ಒಂದು ಹಂತಕ್ಕೆ ನಮಗೆ ಹಿನ್ನಡೆಯಾಗುತ್ತೆ ಮತ್ತು ಒಕ್ಕಲಿಗ ನಾಯಕನ ಮತ್ತೊಂದು ಹುಟ್ಟಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ 2025, 2026ರ ವೇಳೆಗೆ ಬಿಡದಿ ಟೌನ್ಶಿಪ್ಪನ್ನು ನಾವು ವಿರೋಧ ಮಾಡಲೇಬೇಕೆನ್ನುವಂಥ ದೊಡ್ಡದಾದಂಥ ಒಂದು ಪ್ಲ್ಯಾನನ್ನು ಮಾಡ್ಕೋತಾರೆ. ಹೋರಾಟ ಆಗುತ್ತೆ. ಪ್ರತಿ ಹೋರಾಟ ಒಂದು ಹಂತಕ್ಕೆ JDS ಮತ್ತು NDA ಮೈತ್ರಿಕೂಟ ಇದೆಯಲ್ಲ, BJP ಒಂದು ಹಂತಕ್ಕೆ JDSಗೆ ಸಪೋರ್ಟ್ ಮಾಡಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಾಗ BJP ಕೂಡ JDS ಜೊತೆ ಹೋರಾಟ ಮಾಡಿ ಒಂದು ದಿನದ ಮಟ್ಟಿಗೆ ಆರ್ ಅಶೋಕ್, ವಿಜಯೇಂದ್ರ, ಚಲುವದಿ ನಾರಾಯಣ ಸ್ವಾಮಿ ಹೀಗೆ ಮತ್ತಿತರರು ಬಿಡದಿಯ ರೈತರ ಜೊತೆ ಮಾತನಾಡಿಕೊಂಡು ಕೆಲವೊಂದು ನಾವು ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ ಎನ್ನುವಂಥ ಮುಖವಾಣಿಯನ್ನು ಕೊಟ್ಟು ವಾಪಸ್ ಬಂದು ಇಲ್ಲಿ ಧರ್ಮಸ್ಥಳ ಚಲೋ ಮತ್ತು ಅಡ್ಡ ಮತದಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಇದೀಗ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರ ತಲುಪಿದೆ ಮತ್ತು ಒಂದು ದಾಖಲಾತಿ ತಲುಪಿದೆ ಮತ್ತು ಅದು ಕೂಡ ದೊಡ್ಡ ಸಂಸ್ಥೆಯಿಂದ ಯಾವ ದಾಖಲೆ ಹೋಯಿತು ಎನ್ನುವುದನ್ನು ನೋಡೋಕ್ಕಿಂತ ಮೊದಲು ನೋಡಿ, ಕಳೆದ ಕೆಲ ದಿನಗಳ ಹಿಂದೆ KPCC ವಕ್ತಾರರಾಗಿರುವಂಥ ಅಂದರೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ M ಲಕ್ಷ್ಮಣ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ರೈತರ ಪ್ರತಿಭಟನೆ ಫೇಕ್ ಆಗಿದೆ, ಅಲ್ಲಿ ಸರಿಸುಮಾರು 80ರಷ್ಟು ರೈತರು ಈಗಾಗಲೇ ಸರ್ಕಾರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಸರ್ಕಾರ ಕೂಡ 2 ಕೋಟಿಯಿಂದ 230 ಮತ್ತು 2.5 ಕೋಟಿಯಷ್ಟು ಹಣ ಬಿಡುಗಡೆ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಮೋಸ ಆಗಲ್ಲ. ಈಗಾಗಲೇ 80% ರೈತರು ಸರ್ಕಾರದ ಒಂದು ಈ ಪ್ರಾಜೆಕ್ಟ್ಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇನ್ನೂ 20% ರೈತರು ರಾಜಕೀಯ ಮಾಡ್ತಿದ್ದಾರೆ ಮತ್ತು ಅಲ್ಲಿ ಹೋರಾಟದಲ್ಲಿ ಭಾಗವಾಗಿರುವಂಥ 1.5 ವರ್ಷದಿಂದ ಹೋರಾಟದಲ್ಲಿ ಭಾಗಿಯಾಗಿರುವಂಥ ಯಾವುದೇ ರೈತರು ಕೂಡ ಅವರು ರೈತರಲ್ಲ. ಅಂದರೆ ಬಿಡದಿಯ ರೈತರು ಅಲ್ಲಿ ಹೋರಾಟ ಮಾಡ್ತಾರೆ. ಎಲ್ಲೆಲ್ಲೊಂದು ಬಂದು ಕಾರ್ಯಕರ್ತರು ರೈತರ ಒಂದು ವೇಷ ಹಾಕ್ಕೊಂಡು, ರೈತರ ಒಂದು ಬಟ್ಟೆ ಹಾಕ್ಕೊಂಡು ಅಥವಾ ಹಸಿರು ಸಾಲ ಹಾಕ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾಯಿದ್ದು ಇದು ರಾಜಕೀಯ ಪ್ರೇರಿತ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ ಯಾವಾಗ ಅಲ್ಲಿಂದ ರೈತರು ಅದೇ ಲಕ್ಷ್ಮಣ್ ಅವರಿಗೆ ಫೋನ್ ಮಾಡಿ ಸಂಭಾಷಣೆ ಮಾಡಿದಾಗ, ಮಾತುಕತೆ ಆಡಿದಾಗ, ಯಾಕೆ ನೀವು ಹೀಗೆ ಮಾತಾಡಿದ್ರಿ, ಅಲ್ಲಿಂದ ರೈತರು ಕೂಡ ರೈತರೇ, ಅದು ಬಿಡದಿ ರೈತರನ್ನು ಕರೆಸ್ಕೊಬಂದು ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಮಾತಾಡಿದಾಗ ಅದೇ M ಲಕ್ಷ್ಮಣ್ ಅವರು ಇಲ್ಲ, ನಾನು ಹಾಗೆ ಮಾತಾಡಿಲ್ಲ, ನಾನು ಪಕ್ಷ ಹೇಳಿಕೊಟ್ಟಾಗಿ ಹೇಳಿದ್ದೇನೆ ಹೊರತು ನನಗೆ ಸ್ವತಃ ಆ ಬಿಡದಿ ಟೌನ್ಶಿಪ್ ಬಗ್ಗೆ ನನಗೂ ಮನಸ್ಸಿಲ್ಲ. ಈಗಾಗಲೇ ಒಂದು ಹೈಕಮಾಂಡ್ಗೆ ವರದಿ ಹೋಗಿದೆ, ರಾಹುಲ್ ಗಾಂಧಿ ಅವರಿಗೂ ಕೂಡ ನಮ್ಮ ಪಕ್ಷದ ಹಿರಿಯ ನಾಯಕರಿಂದ ಒಂದು ವರದಿ ಹೋಗಿದೆ, ಸದ್ಯದಲ್ಲಿ ಬಿಡದಿ ಟೌನ್ಶಿಪ್ಪನ್ನು ಸ್ಟಾಪ್ ಮಾಡ್ತೇವೆ ಅನ್ನುವಂಥ ಒಂದು ಆಡಿಯೋ ಸದ್ದನ್ನು ಮಾಡ್ತು. ಆ ಒಂದು ಹಂತಕ್ಕೆ ಬಿಡದಿ ಪ್ರಾಜೆಕ್ಟನ್ನು ನಿಂತೇ ಹೋಯಿತು ಈ ಆಡಿಯೋದಿಂದ. ಅಂದರೆ ಮೇಲ್ನೋಟಕ್ಕೆ ಆಡಿಯೋ ಫೇಕ್ ಅಂತ ಆಮೇಲೆ ಅವರು ಸ್ಪಷ್ಟನೆಯನ್ನು ಕೊಟ್ಟರು, ಇಲ್ಲ ನಾನು ಆ ಥರ ಮಾತನಾಡಿಲ್ಲ, ಹಾಗೆ ಮಾತಾಡಿಲ್ಲ, ಅದು ಫೇಕ್ ಆಡಿಯೋ ಎನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಒಂದು ಹಂತಕ್ಕೆ ಎಲ್ಲವನ್ನು ನೋಡ್ತಾ ಇದ್ರೆ ಆ ಆಡಿಯೋದಲ್ಲಿರುವಂಥ ಮಾತು ಸ್ಪಷ್ಟವಾಗಿ ಕೇಳಿಸುತ್ತೆ. ಅಲ್ಲಿನ ಸಂಭಾಷಣೆ, ಅಲ್ಲಿನ ಮಾಡ್ಯುಲೇಷನ್, ಅಲ್ಲಿನ ವೇರಿಯೇಷನ್ ಎಲ್ಲವೂ ಕೂಡ M ಲಕ್ಷ್ಮಣ್ ಅವರೇ ಮಾತಾಡಿದ್ದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ಆದರೆ ಅವರು ಹೇಳಿದ ಪ್ರಕಾರ ಇಲ್ಲ, ರಾಹುಲ್ ಗಾಂಧಿ ಅವರಿಗೆ ಒಂದು ದಾಖಲೆ ತಪ್ಪಿದೆ, ರಾಹುಲ್ ಗಾಂಧಿಯವರಿಗೂ ಕೂಡ ಇದು ಮನಸ್ಸಿಲ್ಲ, ಕೃಷಿ ಭೂಮಿಯನ್ನು ಕಿತ್ಕೊಂಡು ಇಂಡಸ್ಟ್ರಿ ಕೊಟ್ಕೊಂಡು ರೈತರ ಶಾಪ ಯಾಕೆ, ರೈತರು ನಮ್ಮ ದೇಶದ ಆಸ್ತಿ, ದೇಶದ ಬೆನ್ನೆಲುಬು, ಹಾಗೆ ಹೀಗೆ ಎನ್ನುವಂಥ
ಮಾತನ್ನು ಹೇಳ್ತಾರೆ. ಒಟ್ಟಾರೆ ಸಾರಾಂಶ, ರಾಹುಲ್ ಗಾಂಧಿ ಅವರಿಗೆ ಕೂಡ ಇದಕ್ಕೆ ಒಂದು ಒಪ್ಪಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಸದ್ಯದಲ್ಲಿ ಇದು ಸ್ಟಾಪ್ ಆಗುತ್ತೆ, ಯಾಕೆ ನೀವು ಬೇಜಾರು ಮಾಡ್ಕೋತೀರಿ, ನಾನು ಕೂಡ ರೈತರ ಪರವಾಗಿದ್ದೇನೆ ಅಂತ ಮಾತನ್ನು ಹೇಳಿದ್ರು. ಅದು ಇದೀಗ ಒಂದು ಹಂತಕ್ಕೆ ಡಿಕೆಗೆ ಮೈನಸ್ ಆಗುವಂಥದ್ದು ಅಥವಾ ಡಿಕೆಗೆ ಹಿನ್ನಡೆ ಆಗುತ್ತಾ ಕಾದು ನೋಡಬೇಕು. ಅದರ ಮಧ್ಯೆ ಇದೀಗ ದೆಹಲಿಗೆ ಒಂದು ದಾಖಲಾತಿ ತಲುಪಿದೆ. ಯಾವ ದಾಖಲಾತಿ ಅಂದರೆ ದ ವೇ ಫಾರ್ವರ್ಡ್ ಎನ್ನುವಂಥ ಒಂದು ಸಂಸ್ಥೆ ಇದೀಗ ರಾಹುಲ್ ಗಾಂಧಿ ಅವರಿಗೆ ಸುದೀರ್ಘವಾದ ಪತ್ರವನ್ನು ಬರೆದಿದೆ. ಯಾರ್ಯಾರು ಪತ್ರವನ್ನು ಬರೆದ್ರು ಅದಕ್ಕೂ ಮೊದಲು ಅಂದರೆ ಸ್ವತಃ ವಿಜಯೇಂದ್ರ ಅವರು ಪತ್ರವನ್ನು ಬರೆದಿದ್ರು. ದಾಖಲಾತಿ ಸಮೇತ ಹೀಗಾಗುತ್ತೆ, ಇಷ್ಟು ರೈತರು 9,600 ಎಕರೆನ ನೀವು ಸರ್ಕಾರ ರೈತರಿಂದ ಖರೀದಿ ಮಾಡಿದ್ರೆ ಅಥವಾ ಒಂದು ಒತ್ತಡದ ಮೂಲಕ ಖರೀದಿ ಮಾಡಿದ್ರೆ ಆ ರೈತರು ಎಲ್ಲಿ ಹೋಗಬೇಕು, ನೀವು ಕೊಡೋಂಥ 1 ಕೋಟಿ ಅಥವಾ 2 ಕೋಟಿ 2.5 ಕೋಟಿ ಒಂದು ವರ್ಷದಲ್ಲಿ ಒಂದು ಮನೆ ಕಟ್ಟರ ಒಂದು ಖಾಲಿ ಆಗ್ಬಿಡುತ್ತೆ, ಒಂದು ಕಾರ್ ತಗೊಂಡು ಖಾಲಿ ಆಗ್ಬಿಡುತ್ತೆ, ಮುಂದಿನ ಜೀವನಕ್ಕಾಗಿ ಏನು ಮಾಡಬೇಕು, ಈಗಿನ ಮಕ್ಕಳಿಗೆ ಕೆಲಸ ಸಿಗಲ್ಲ, ಅಂಥದ್ರಲ್ಲಿ ಏನು ಮಾಡಬೇಕು ಅನ್ನುವಂಥ ಸುದೀರ್ಘ ಪತ್ರ ಬರೆದ್ರು. ನೂರಾರು ರೈತಪರ ಹೋರಾಟಗಾರರು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದು ಒತ್ತಡ ಹೇರುವಂತೆ, ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಡ ಹೇರುವಂತೆ ಪತ್ರವನ್ನು ಬರೆದಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅದಕ್ಕೆ ತಗ್ಗಲ್ಲ ಬಗ್ಗಲ್ಲ ಜಗ್ಗಲ್ಲ ಎನ್ನುವಂಥ ಮಾತಿನ ನಡುವೆ ತಮ್ಮ ಒಂದು ಕಾರ್ಯಕಲಾಪವನ್ನು ಅಥವಾ ತಮ್ಮ ಪ್ರಾಜೆಕ್ಟನ್ನು ಮುಂದುವರಿಸ್ತಾ ಇದ್ರು. ಆದರೆ ಇದೀಗ ದ ವೇ ಫಾರ್ವರ್ಡ್ ಎನ್ನುವಂಥ ಒಂದು ಆರ್ಗನೈಸೇಷನ್ ರಾಹುಲ್ ಗಾಂಧಿ ಅವರಿಗೆ ಸುದೀರ್ಘ ಪತ್ರವನ್ನು ಬರೆದಿದೆ. ಅಲ್ಲಿ ಮೆನ್ಷನ್ ಮಾಡಿದಂಥ ವಿಷಯ ಅಂದರೆ, ನೀವು ಕೈಗಾರಿಕೆಗೆ ಮಹತ್ವ ಕೊಡ್ತೀರಾ ಅಥವಾ ಕೃಷಿಗೆ ಮಹತ್ವ ಕೊಡ್ತಿದ್ದೀರಾ? ಕೃಷಿ ಪ್ರಧಾನ ದೇಶವಾಗಿರುವಂಥ ಭಾರತದಲ್ಲಿ ನೀವು ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಿದ್ರಾ? ಜೊತೆಗೆ ಹಿಂದೆ ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಮಾಡಲಿಕ್ಕೆ ಹೋಗಿ, ದೇವನಹಳ್ಳಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಹೋಗಿ ರೈತರ ಪ್ರತಿಭಟನೆ ಮಾಡಿದಾಗ ಅಲ್ಲಿಂದ ರೈತರ ಪ್ರತಿಭಟನೆಗೆ ಬಗ್ಗಿ ನೀವು ಆ ಒಂದು ದೇವನಹಳ್ಳಿಯ ರೈತರಿಗೆ ವಾಪಸ್ ರೈತರ ಪ್ರಾಜೆಕ್ಟನ್ನು ಬಿಟ್ಟುಬಿಟ್ರಿ ಅಥವಾ ರೈತರಿಗೆ ವಾಪಸ್ಸನ್ನು ನೀವು ಕೃಷಿ ಭೂಮಿಯನ್ನು ಕೊಟ್ರಿ. ಯಾಕೆ ಇಲ್ಲಿ ಬಿಡದಿಯ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಯಾಕೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ರೈತರಿಗೆ ವಾಪಸ್ ಯಾಕೆ ಜಮೀನನ್ನು ಕೊಡ್ತಾ ಇಲ್ಲ? ಜೊತೆಗೆ ಈ ಹಿಂದೆ ಮೋದಿಯವರು ಅಂಡಮಾನ್ ನಿಕೋಬಾರ್ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಒಂದು ಪ್ರವಾಸೋದ್ಯಮ ಜೊತೆ ಬೇರೆ ಬೇರೆ ಒಂದು ಕಾರ್ಯಕ್ರಮ, ಪರಿಸರ ನಾಶ ಆಗುವಂಥ ಒಂದು ಕಾರ್ಯಕ್ರಮ ಇದ್ದಾಗ ಇದೇ ರಾಹುಲ್ ಗಾಂಧಿಯವರು ಕೇಂದ್ರದ ವಿರುದ್ಧ ಹೋರಾಡಿ ಯಾವುದೇ ಕಾರಣಕ್ಕೂ ಕೂಡ ಪರಿಸರ ನಾಶ ಮಾಡಬಾರ್ದು, ಅಲ್ಲಿನ ಸಂಸ್ಕೃತಿ ನಾಶ ಮಾಡಬಾರ್ದು, ಅಲ್ಲಿನ ಒಂದು ಸಾಂಸ್ಕೃತಿಕ ಚಟುವಟಿಕೆ ಅಡ್ಡ ಬರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ನೀವು ಹೋರಾಟ ಮಾಡಿದ್ರಿ, ಟ್ವೀಟ್ ಮಾಡಿದ್ರಿ ಮತ್ತು ವಾಗ್ದಾಳಿ ಮಾಡಿದ್ರಿ. ಆದರೆ ನೀವು ಕೇಂದ್ರ ಮಾಡಿದ ಕಾರ್ಯಕ್ಕಾಗಿ ನೀವು ವಿರೋಧ ಮಾಡಬಹುದು, ಆದರೆ ನೀವು ಮಾಡಿರುವಂಥ ಕೃಷಿ ಚಟುವಟಿಕೆಯ ಒಂದು ಮಾರಣ ಹೋಮ, ಅಲ್ಲಿನ ರೈತರ ಒಂದು ಕೃಷಿ ಚಟುವಟಿಕೆಗೆ ಆಗ್ತಾ ಇರುವಂಥ ಒಂದು ಹಾನಿ ಅಥವಾ ಕೃಷಿ ಭೂಮಿಯ ಫಲವತ್ತಾದ ಕೃಷಿ ಭೂಮಿಯನ್ನು ನೀವು ಇಂಡಸ್ಟ್ರಿ ಕೊಟ್ಕೊಂಡು ಇಲ್ಲಿ ಕೃಷಿ ಪ್ರಧಾನ ದೇಶದಲ್ಲಿ ನೀವು ಕೂಡ ಕೆಟ್ಟ ಕೆಲಸ ಮಾಡ್ತಿದ್ರಲ್ಲ, ನಿಮ್ಗೆ ಯಾರು ಪ್ರತಿಭಟನೆ ಮಾಡಬಾರ್ದು, ನೀವು ಯಾಕೆ ಇದನ್ನು ಕೈ ಬಿಡಬಾರ್ದು ಎನ್ನುವಂಥ ಪ್ರಶ್ನೆ, ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳಿ ಇದೀಗ ದೇ ವೇ ಫಾರ್ವರ್ಡ್ ಎನ್ನುವಂಥ ಒಂದು ಆರ್ಗನೈಸೇಷನ್ ರಾಹುಲ್ ಗಾಂಧಿ ಅವರಿಗೆ ಒಂದು ಸೀರಿಯಸ್ ಆದ ಪ್ರಶ್ನೆಯನ್ನು ಕೇಳಿದೆ. ನೋಡಬೇಕು ರಾಹುಲ್ ಗಾಂಧಿ ಅವರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಂತಕ್ಕೆ ಸೂಚನೆ ಕೊಡ್ತಾರಾ ಅಥವಾ ಈ ಬಿಡದಿ ಟೌನ್ಶಿಪ್ ಹಿಂದೆ ಒಂದು ಖಾಸಗಿ ಸಂಸ್ಥೆಯ ಕೈವಾಡ ಇದೆ, ಈಗಾಗಲೇ ಅನೇಕರು ಅದ್ರ ಬಗ್ಗೆ ರಿಪೋರ್ಟ್ ಕೂಡ ಮಾಡಿದರೆ ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರೇ BDA ಮತ್ತು BAMRDL ಸಂಸ್ಥೆನ ಇಟ್ಕೊಳ್ಬೇಕು, ಆ ಮುಖಾಂತರ ಬಿಡದಿಯ ಒಂದು ಕಂಪ್ಲೀಟ್ ಆದ ಪ್ರಾಜೆಕ್ಟ್ ಹಿಂದೆ ಡಿ ಕೆ ಶಿವಕುಮಾರ್ ಇರಬೇಕು. ಯಾಕಂದರೆ ಅಲ್ಲಿ ಒಂದು ಖಾಸಗಿ ಸಂಸ್ಥೆ ಬರುತ್ತೆ, ಅದು ಕೂಡ DLF ಎನ್ನುವಂಥ ಸಂಸ್ಥೆ ಬರುತ್ತೆ. DLFನಲ್ಲಿ ನೆಹರು ಕುಟುಂಬ ಅಂದರೆ ಗಾಂಧಿ ಕುಟುಂಬದ ಅನೇಕರು ಕೂಡ ಪಾರ್ಟ್ನರ್ ಆಗಿದೆ, ಶೇರ್ ಹೋಲ್ಡರ್ ಆಗಿದೆ. ಹಾಗಾಗಿ ಈ ಬಿಡದಿ ಟೌನ್ಶಿಪ್ DLFನವರು ಮಾಡೋದ್ರಿಂದ ಗಾಂಧಿ ಕುಟುಂಬಕ್ಕೆ ನೇರವಾಗಿ ಧನ ಸಹಾಯ ಆಗುತ್ತೆ ಮತ್ತು ಲಾಭ ಆಗುತ್ತೆ ಎನ್ನುವಂಥ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ. ನೋಡಬೇಕು ಬಿಡದಿ ಟೌನ್ಶಿಪ್ ಆ್ಯಕ್ಚುಲಿ ಅದು ಪ್ರಾಜೆಕ್ಟು ಆದರೆ ಅದು ಕಾರ್ಯರೂಪಕ್ಕೆ ಬಂದರೆ ಯಾವ ಸಂಸ್ಥೆ ಬರುತ್ತೆ ಅದನ್ನು ಪ್ರಾಜೆಕ್ಟನ್ನು ಡೆವಲಪ್ ಮಾಡಲಿಕ್ಕೆ, ಜೊತೆಗೆ ಆ ಡೆವಲಪರ್ ಹಿಂದೆ ಆ ಡೆವಲಪರ್ ಕಂಪ್ನಿಯಲ್ಲಿ ಯಾರ್ಯಾರು ಶೇರ್ ಹೋಲ್ಡರ್ ಆಗಿದ್ದಾರೆ ಎಲ್ಲವೂ ಕೂಡ ನೋಡಬೇಕು. ಡಿ ಕೆ ಶಿವಕುಮಾರ್ ಕೂಡ ಶೇರ್ ಹೋಲ್ಡರ್ ಆಗಿದ್ದಾರೆ ಅಥವಾ ಗಾಂಧಿ ಕುಟುಂಬ ಶೇರ್ ಹೋಲ್ಡರ್ ಆಗಿದ್ದಾರೆ, ಎಲ್ಲವೂ ಕೂಡ ಕಾದು ನೋಡಬೇಕು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಮತ್ತು ಕೆಲವೊಂದು ಡಿ ಕೆ ಶಿವಕುಮಾರ್ ಆಪ್ತರು ಬಿಡದಿ ಟೌನ್ಶಿಪ್ ಆಗಲಿ ಅಥವಾ ಕುಮಾರಸ್ವಾಮಿಯವರ ವಿರುದ್ಧ ವಾಗ್ದಾಳಿನ ಮಾಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ನ ದೊಡ್ಡ ನಾಯಕರು ಯಾರು ಕೂಡ ಬಿಡದಿ ಟೌನ್ಶಿಪ್ಪನ್ನು ಮಾಡಲೇಬೇಕು, ಡಿ ಕೆ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋಂಥ ಮಾತನ್ನು ಹೇಳಿಲ್ಲ. ಅದರಲ್ಲೂ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಈ ಬಿಡದಿ ಟೌನ್ಶಿಪ್ ಸರ್ಕಾರಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ಪರೋಕ್ಷ ಟಾಂಗನ್ನು ಕೊಟ್ಟರು. ಆದರೆ ಮಾಗಡಿ ಬಾಲಕೃಷ್ಣ ಅವರು ಹೇಳುವ ಪ್ರಕಾರ ಈ ಹಿಂದೆ ಕೂಡ BJP ಮತ್ತು JDSನ ಸರ್ಕಾರದಲ್ಲಿ ನೇತೃತ್ವದಲ್ಲಿ ಬಿಡದಿ ಟೌನ್ಶಿಪ್ಪನ್ನು ಪ್ರಾಜೆಕ್ಟನ್ನು ಅನುಮೋದನೆ ಮಾಡಿದರೆ ಅವರು ಬೇರೆ ಬೇರೆ ಹಂತದಲ್ಲಿ ಅಂದರೆ ಕುಮಾರಸ್ವಾಮಿ ಅವರು ಮಾಡಿದ್ರು, ಅದಾದ ನಂತರ ಯಡಿಯೂರಪ್ಪನವರು ಮಾಡಿದ್ರು, ಅದಾದ ನಂತರ ಯಾರ್ಯಾರು ಬೆಂಗಳೂರಿನ ಅಭಿವೃದ್ಧಿ ಖಾತೆ ಸಚಿವರಾಗಿದ್ದರು, ಜೊತೆಗೆ ಶೆಟ್ಟರ್ ಮಾಡಿದ್ರು, ಅದಾದ ನಂತರ ಯಡಿಯೂರಪ್ಪನವರು 2019ರಲ್ಲಿ ಮಾಡಿದ್ರು, ಅದಾದ ನಂತರ 2022ರ ವೇಳೆಗೆ ಮತ್ತೆ ಇದೇ ಬಸವರಾಜ ಬೊಮ್ಮಾಯಿಯವರು ಕೂಡ ಇದಕ್ಕೆ ಉನ್ನತ ಮಟ್ಟದ ಸಮಿತಿ ಮಾಡಬೇಕು ಮತ್ತು ಬೇಗ ಕಾರ್ಯವನ್ನು ಮುಗಿಸಿ GBIT ಅನ್ನುವಂಥ ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕನ್ನುವಂಥ ಅನುಮೋದನೆ ಮತ್ತು ಸೂಚನೆ ಕೊಟ್ಟಂತವರೇ BJP ಮತ್ತು JDSನವರು. ಹೀಗಾಗಿ ಅವರ ಒಂದು ಮುಖವಾಡನ್ನು ಮುಚ್ಚಿಕೊಳ್ಳಲಿಕ್ಕೆ ಅವರು ಮಾಡಿದ್ರೆ ಒಳ್ಳೆಯದಾಗ್ತಿತ್ತು, ಅವರು ಮಾಡಿದ್ರೆ ಪರಿಸರ ನಾಶ ಆಗ್ತಿರಲಿಲ್ಲ, ಅವರು JDS BJP ಬಿಡದಿ ಟೌನ್ಶಿಪ್ಪನ್ನು ಮಾಡಿದ್ರೆ ರೈತರಿಗೆ ಮೋಸ ಆಗ್ತಿರಲಿಲ್ಲ. ಅದೇ ಒಬ್ಬ ಒಕ್ಕಲಿಗ ನಾಯಕ ಕುಮಾರಸ್ವಾಮಿಯವರ
ಸರಿಸಮಾನವಾಗಿ ನಿಂತು ಮತ್ತೊಬ್ಬ ಒಕ್ಕಲಿಗ ನಾಯಕ ಇದನ್ನು ಮಾಡಿದ್ರೆ ಜಾತಿ ಲೆಕ್ಕಾಚಾರದಲ್ಲಿ ಅಥವಾ ಕುಟುಂಬ ರಾಜಕಾರಣದ ಲೆಕ್ಕಾಚಾರದಲ್ಲಿ ಅಥವಾ ನನಗೆ ಮುಂದೆ ಮತ್ತೊಬ್ಬ ನಾಯಕ ಬೆಳೀತಾನೆ ಅಂತ ಲೆಕ್ಕಾಚಾರದಲ್ಲಿ ಇವರು ಸುಖ ಸುಮ್ಮನೆ ವಿರೋಧವನ್ನು ಮಾಡ್ತಾ ಇದ್ರೆ ಹೊರತು ಅದರಲ್ಲಿ ಏನು ಹುರುಳಿಲ್ಲ ಅನ್ನುವಂಥ ಮಾತನ್ನು ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಅದರ ಬಿಟ್ಟು ಯಾರೂ ಕೂಡ ಕಾಂಗ್ರೆಸ್ನಿಂದ ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಬಿಡದಿ ಟೌನ್ಶಿಪ್ನಿಂದ 9,600 ಎಕರೆ ನಾವು ರೈತರಿಂದ ಪಡ್ಕೊಂಡು ಕೂಡ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಗುತ್ತೆ, ನಮ್ಮ ಬೆಂಗಳೂರು ಉದ್ಧಾರ ಆಗುತ್ತೆ ಅಥವಾ ಬೇರೆ ಜನರಿಗೆ ಕೆಲಸ ಸಿಗುತ್ತೆ ಅನ್ನುವಂಥ ಒಂದೇ ಒಂದು ಮಾತು ಕೂಡ ಹೇಳ್ತಾ ಇಲ್ಲ. ನೋಡಬೇಕು ಮುಂದಿನ ದಿನಗಳು ಏನಾಗುತ್ತಂತ. ಈಗಾಗಲೇ 8 ಕಂದಾಯ ಗ್ರಾಮಗಳಲ್ಲಿ 3 ಕಂದಾಯ ಗ್ರಾಮಗಳಿಗೆ ಹಣವನ್ನು ಕೊಡಲಾಗಿದೆ. ಈಗಾಗಲೇ 516 ಎಕರೆಯಷ್ಟು ರೈತರಿಂದ ಭೂಮಿಯನ್ನು ಅಧಿಕೃತವಾಗಿ ಪಡ್ಕೊಂಡಾಗಿದೆ. 9,600 ಎಕರೆಯಲ್ಲಿ 2,000 ಎಕರೆ ಗೋಮಾಳ ಇದೆ, ಹಾಗಾಗಿ ಅದ್ರ ತೊಂದರೆ ಬರಲ್ಲ. ಜೊತೆಗೆ 516 ಎಕರೆ ವಾಪಸ್ ರೈತರಿಂದ ಪಡ್ಕೊಂಡಾಗಿದೆ. ಇನ್ನೇನು ಸರಿಸುಮಾರು 7,000 ಅಥವಾ 6,000 ಎಕರೆ ಅಷ್ಟು ಭೂಮಿ ರೈತರಿಂದ ಪಡ್ಕೊಳ್ಬೇಕು ಮತ್ತು ಅವರಿಂದ ಹಣ ಸಹಾಯ ಮಾಡಬೇಕು. ಅಷ್ಟೊತ್ತಿಗೆ ಈ JDSನವರು ನಿನ್ನೆ ದೊಡ್ಡ ಹೋರಾಟವನ್ನು ಮಾಡಿದರೆ. ಇವತ್ತು ಕೂಡ ಕುಮಾರಸ್ವಾಮಿ ಅವರು ಇಲ್ಲ, ಯಾವ ಕಾಲದಲ್ಲಿ ಏನೇನಾಯಿತು, ನಮ್ಮ ಕಾಲದಲ್ಲಿ ಏನಾಯಿತು ಅಥವಾ ಯಡಿಯೂರಪ್ಪನವರ ಕಾಲದಲ್ಲಿ ಏನಾಯಿತು, ಶೆಟ್ಟರ್ ಕಾಲದಲ್ಲಿ ಏನಾಯಿತು, ಮತ್ತೆ ಯಡಿಯೂರಪ್ಪನವ್ರು ಬಂದಾಗ ಏನಾಯಿತು, ಜೊತೆಗೆ ಬಸವರಾಜ ಬೊಮ್ಮಾಯಿಯವರು ಬಂದಾಗ ಏನಾಯಿತು, ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನೋಡಬೇಕು ಯಾಕೆ ಈಗ ಅಧಿಕೃತವಾಗಿ ಅದನ್ನು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು ಅನ್ನೋದು. ಅದು ಏನೇ ಆಗಲಿ ಸರ್ಕಾರ ಅಥವಾ ಒಂದು ಪಕ್ಷ ಅಂದ್ಕೊಳ್ಳಿ ಇಡೀ ರಾಜ್ಯದ ಗಮನ ಇಟ್ಕೊಂಡು ಹೋರಾಟ ಮಾಡಬೇಕೇ ಹೊರತು ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಒಂದೇ ಒಂದು ಪ್ರಾದೇಶಿಕ ಒಂದು ವಿಷಯ ಇಟ್ಕೊಂಡು ಇಡೀ ಒಂದು ಪಕ್ಷ ಸರ್ಕಾರದ ವಿರುದ್ಧ ಮುಗಿಬೀಳೋದು ಎಷ್ಟು ಸರಿ ಗೊತ್ತಿಲ್ಲ. ಓಕೆ, ಬಿಡದಿ ಪ್ರಾಜೆಕ್ಟನ್ನು ಹೋರಾಟ ಮಾಡಲಿ, ಉತ್ತರ ಕರ್ನಾಟಕದ ಸ್ಕೂಲ್ ಬಗ್ಗೆ ಹೋರಾಟ ಮಾಡಲಿ, ಅಥವಾ ಕರಾವಳಿ ಭಾಗದ ಒಂದು ಮೀನುಗಾರಿಕೆ ಅಥವಾ ಭೂಮಿ ಅದ್ರ ಬಗ್ಗೆ ಹೋರಾಟ ಮಾಡಲಿ. ಒಂದು ಪಕ್ಷ ಅಂದ ಕೂಡಲೇ ಮಂಡ್ಯ ಮೈಸೂರು ಅಷ್ಟಕ್ಕೆ ಸೀಮಿತವಾಗದೆ ಇಡೀ ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರತಿ ಒಂದು ಏರಿಯಾದಲ್ಲಿ ಹೋರಾಟ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಸರ್ಕಾರ ಬರಲಿಕ್ಕೆ ನಿಮ್ಗೆ ಇಡೀ ಕರ್ನಾಟಕ ಬೇಕು, ಸರ್ಕಾರ ಬರಲಿಕ್ಕೆ ಕುಮಟಾನೂ ಬೇಕು, ಬಾಗಲಕೋಟೆ ಬೇಕು, ಮಂಗಳೂರು ಬೇಕು, ಉಡುಪಿ ಬೇಕು, ಎಲ್ಲವೂ ಬೇಕು. ಆದರೆ ನಿಮ್ಗೆ ಹೋರಾಟ ಅಭಿವೃದ್ಧಿ ನಿಮಗೆ ಒಂದು ಸ್ಥಳ ಮಾತ್ರ ಈ ಪ್ರಾದೇಶಿಕ ಪಕ್ಷದ ಕೆಲಸ ಆಗುತ್ತೆ. ಹೀಗಾಗಬಾರ್ದು. ಯಾಕಂದರೆ ಈಗಾಗಲೇ BJP ಮತ್ತು ಕಾಂಗ್ರೆಸ್ನಿಂದ ಜನರು ಬೇಸತ್ತಿದ್ದಾರೆ. ಎಲ್ಲರೂ ಕೂಡ ಗ್ಯಾರಂಟಿ ಹಾಗೆ ಹೀಗೆ ನ್ಯಾಷನಲ್ ಪಾರ್ಟಿ ಜೊತೆಗೆ ನಮ್ಮ ಕನ್ನಡಕ್ಕೆ ಆ ಎರಡು ಪಕ್ಷದಿಂದ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ. ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ ಸಮಾರಂಭ ಮಾಡಿದಾಗ ಅಲ್ಲಿ ಹಿಂದಿ ಇಂಗ್ಲೀಷ್ ಇರುತ್ತೆ, ಮತ್ತೊಂದು ಕಡೆ BJP ಹೋರಾಟ ಮಾಡಿದಾಗ ಫ್ಲೆಕ್ಸ್ಗಳು ಹಿಂದಿಯಲ್ಲೇ ಜಾಸ್ತಿ ಅಂದರೆ ಹೊಳಿತಾ ಇರುತ್ತೆ. ಆದರೆ ಎಲ್ಲೂ ಕೂಡ ಕನ್ನಡಕ್ಕೆ ಅಷ್ಟು ಪ್ರಾಧಾನ್ಯತೆ ಇರಲ್ಲ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಕೇಂದ್ರ BJPಯವರು ಏನಾದರೂ ಒಂದು MLC ಚುನಾವಣೆ ಅಥವಾ MP ಚುನಾವಣೆ ಅಥವಾ MLA ಚುನಾವಣೆಯಲ್ಲಿ ಅನೌನ್ಸ್ ಮಾಡಿದಾಗ ಕ್ಯಾಂಡಿಡೇಟ್ಗೆ ಅನೌನ್ಸ್ ಮಾಡಿದಾಗ ಅದು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತೆ. ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ. ಕರ್ನಾಟಕದ ಒಂದು MLAಗಳ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡುವಂಥ BJP ಹೈಕಮಾಂಡ್ ಆ MLAಗಳ ಕ್ಯಾಂಡಿಡೇಟ್ ಇದೆಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ MLA ಕ್ಯಾಂಡಿಡೇಟನ್ನು ಹಿಂದಿ ಮತ್ತು ಇಂಗ್ಲೀಷ್ನ ಹೆಸರು ಬರೆದು ಅನೌನ್ಸ್ ಮಾಡುತ್ತೆ. ಇದು ಯಾವ ಮಟ್ಟಿನ ರಾಜಕಾರಣ, ಇದು ಯಾವ ಮಟ್ಟಿನ ಭಾಷಾ ದ್ವೇಷ? ನಮ್ಮ ಕರ್ನಾಟಕದ ಒಂದು ಹೆಸರನ್ನು ಹೈಕಮಾಂಡ್ ಅನೌನ್ಸ್ ಮಾಡುವಾಗ ಒಂದು ಇಂಗ್ಲೀಷ್ ಇರಲಿ ಓಕೆ, ಮತ್ತೊಂದಾದರೂ ಕನ್ನಡದಲ್ಲಿರಲಿ. ಕನ್ನಡದ MLA ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡುವಾಗ ಅವರು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾಡ್ತಾರೆ. ಇದು ನಾವು ರಾಷ್ಟ್ರೀಯ ಪಕ್ಷಗಳಿಂದ ಬೇಸತ್ತಂಥ ವಿಷಯ. ಒಂದು ಕಡೆ BJP ಹಾಗೆ ಮಾಡುತ್ತೆ, ಮತ್ತೊಂದು ಕಡೆ ಕಾಂಗ್ರೆಸ್ ಹಾಗೆ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷ JDS ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯಾಗಿ JDS ಆಗಿರಲಿ ಅಥವಾ KRS ಆಗಿರಲಿ ಅಥವಾ ನಟ ಅಹಿಂಸಾ ಅವರ ಮತ್ತೊಂದು ಹೊಸ ಪಕ್ಷ ಆಗಿರಲಿ, ಉಪೇಂದ್ರ ಅವರ ಪ್ರಜಾಕೀಯ ಆಗಿರಲಿ, ಜಗದೀಶ್ ಅವರ ಯಂಗ್ಸ್ಟರ್ ಆಗಿರಲಿ ಅಥವಾ ಯಾವುದೇ ಪಾರ್ಟಿ ಆದರೂ ಕೂಡ ನಮ್ಮ ಪ್ರಾದೇಶಿಕ ಪಕ್ಷದ ಒಂದು ಸ್ವಲ್ಪ ಮಟ್ಟಿನ ದೃಢತೆ ಇರಬೇಕು, ಗಟ್ಟಿತನ ಇರಬೇಕು. ಅಂದಾಗ ಮಾತ್ರ ನಾವು ರಾಷ್ಟ್ರೀಯ ಪಕ್ಷಗಳನ್ನ ಸ್ವಲ್ಪ ಬಗ್ಗಿಸ್ಲಿಕ್ಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಭಾಷೆ ಅಂತ ಬಂದಾಗ, ನಮ್ಮ ನಾಡಿನ ಒಂದು ಅಸ್ಮಿತೆ ಅಂತ ಬಂದಾಗ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ ಹೊಡೆಯಲು ರಾಜ್ಯ ಪಕ್ಷ ಇರಲೇಬೇಕು. ಇಲ್ಲಾಂದರೆ ಈ ರಾಷ್ಟ್ರೀಯ ಪಕ್ಷಗಳನ್ನ ಈ ಹೈಕಮಾಂಡ್ ಎನ್ನುವಂಥ ಒಂದು ನಿಗೂಢ ವ್ಯವಸ್ಥೆಯನ್ನು ಬೇಯಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದೃಷ್ಟಿಯಲ್ಲಿ JDS ಹೋರಾಟ ಮಾಡಲಿ, ಆದರೆ ಇಡೀ ರಾಜ್ಯಾದ್ಯಂತ ಇರುವಂಥ ವಿಷಯಗಳನ್ನ ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇದು ಎಕ್ಸ್ಟ್ರಾ ಸಬ್ಜೆಕ್ಟ್. ಆದರೆ ಒಂದು ಹಂತಕ್ಕೆ ಬಿಡದಿಯ ಟೌನ್ಶಿಪ್ನ ವಿಚಾರಕ್ಕೆ ಬಂದಾಗ ರಾಹುಲ್ ಗಾಂಧಿಯವರು ಸದ್ಯದ ಮಟ್ಟಿಗೆ ಬ್ರೇಕ್ ಹಾಕ್ತಾರಾ ಅಥವಾ ಮುಂದಿನ ಒಂದು ಲೆಕ್ಕಾಚಾರ ಇಟ್ಕೊಂಡು ಅದಕ್ಕೆ ಅನುಮೋದನೆ ಕೊಡ್ತಾರಾ ಅಥವಾ DK ಶಿವಕುಮಾರ್ ಅವರಿಗೆ ಎಸ್ ಅಂತಾರ ನೋ ಅಂತಾರ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.